ಏನೋ ಹೇಳ್ತಿದ್ಯಾ? ಆ ದುರ್ಗನ್ಗೆ ಎವಿಡೆನ್ಸ್ ಸಿಕ್ಬಿಡ್ತಾ? ಎಸ್ ಮಾಮ್. ಅಂದ್ರೆ ಆ ಸೈಕೋ ಮಾಯಿನ ಕತೆ ಮುಗೀತು ಇವತ್ತು. ಅಯ್ಯೋ ದೇವ್ರೆ, ಮೊದ್ಲು ಅವಳಿಗೆ ಈ ವಿಷಯ ತಿಳಿಸ್ಬೇಕು. ವಿಷಯ ಗೊತ್ತಾದ್ರೆ ಏನಾದ್ರೂ ಪ್ರಿಪೇರ್ ಆಗ್ತಾಳೆ. ಸ್ಟಾಪ್. ಯಾಕೋ ತಡಿತಾ ಇದೆಯಾ? ಅಲ್ಲ, ನೀವ್ ಯಾಕೆ ಹೋಗಿ ಹೇಳ್ಬೇಕು? ಯಾಕೆ ಅಂತ. ಆ ಮಾಯ ನಿಮ್ ಸಿಸ್ಟರ್ ಆಗಿದ್ರೆ ವರಿ ಮಾಡಿ. ಅಲ್ಲ ಕಣೋ, ಪಾಪ ಅವಳು. ನಮಗ್ ವಿಷಯ ಗೊತ್ತಿದ್ದು ಅವಳಿಗೆ ಹೇಳಿಲ್ಲ ಅಂದ್ರೆ ಹೇಗೆ ಹೇಳು? ಮಾಮ್, ದುರ್ಗಾ ಮತ್ತೆ ಮಾಯಾ ಮಧ್ಯದಲ್ಲಿ ಜಗಳ ಆಗತ್ತೆ ಅಂದ್ರೆ ಅದ್ರಲ್ಲಿ ನಾವು ಅಡ್ಡ ಹೋಗೋದು ಬೇಕಾಗಿಲ್ಲ. ಅದರಿಂದ ನಾವೇನ್ ಬೇಳೆ ಬೇಯಿಸ್ಕೋಬಹುದು ಅಂತ ಯೋಚನೆ ಮಾಡೋಣ. ಇಲ್ ಬಿ ಫನ್. ಅಲ್ಲ ಕಣೋ ತರುಣ್, ತುಂಬಾ ಮುಖ್ಯವಾದ ವಿಷಯ ಇದು. ಅಂಬಿಕಾ ಸಾವಿಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ಈ ಮನೆಯವರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನ್ ಕತೆನೋ. ಹೇಗಾದ್ರೂ ರಿಯಾಕ್ಟ್ ಮಾಡ್ಲಿ ಡ್ಯಾಡ್, ಇದರಿಂದ ನಮಗೇನು ಸಮಸ್ಯೆ ಆಗಲ್ಲ. ದುರ್ಗಾ ಹೋಗ್ಬಿಟ್ಟು ಮಾಯನ ಕನ್ಫ್ರಂಟ್ ಮಾಡ್ತಾಳೆ ಅಂದ್ರೆ ನಾನು ಇದರಲ್ಲಿ ಒಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ತೀನಿ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಲೋ ತರುಣ, ಹುಷಾರ್ ಕಣೋ. ಇದರಿಂದ ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ಏನೂ ಆಗಲ್ಲ ಡ್ಯಾಡ್. ಈ ಅಪಾರ್ಚುನಿಟಿನ ನಾನು ಮಿಸ್ ಮಾಡಲ್ಲ. ಜಸ್ಟ್ ವೇಟ್. ತರುಣ್, ಯಾರಿಗೆ ಫೋನ್ ಮಾಡ್ತಿದ್ಯಾ? ಹಾ ತರುಣ್. ಶರತ್, ತರುಣ್ ಏನ್ ಹೇಳ್ತಾ ಇದೀಯಾ? ದುರ್ಗಾಗೆ ಫೋಟೋ ಸಿಕ್ತಾ? ಮಾಯಾ ಅಂದ್ರೆ ನನ್ನ ಅಂಬಿಕಾನ ಮಾಯಾ? ನೋ ನೋ, ನಾನು ಅವಳನ್ನ ಸುಮ್ಮನೆ ಬಿಡಲ್ಲ.